ಓಕೆ ಇದ್ದಾರೆ. ಎಸ್, ಅದೇ ರೀತಿ ಕಿಶಾನ್ 11 ಕ್ಯಾಪ್ಟನ್ ಬಂದು ಈ ಪಂದ್ಯಾಕೂಟದ ಸವಿನೆನಪಿನ ಒಂದು ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಿಶಾನ್ 11 ನ ಕ್ಯಾಪ್ಟನ್. ಓವರ್ ಟು ಅಭಿಲಾಷ್ ಮಸ್ತಿಕಟ್ಟೆ. ಧನ್ಯವಾದಗಳು ಅಸ್ಗರ್ ಕೊಪ್ಪ. ಎರಡನೇ ದಿನದ ರಾತ್ರಿಯ ವೇಳೆಯಲ್ಲಿ ಸಾಗ್ತಾ ಇರುವಂತಹ ಮತ್ತೊಂದು ಹೋರಾಟದ ಪಂದ್ಯಾಟ. ಕಾಪಿನಾಡು ಚಿಕ್ಕಮಗಳೂರು GBC ವಿರುದ್ಧವಾಗಿ ಹೋರಾಟವನ್ನು ಆಡ್ತಾ ಇದ್ದಾರೆ ಬ್ಲಾಕ್ ಡ್ರಾಗನ್ಸ್. ಮೊದಲ ಎಸೆತ ಹೊರ ತೀರ್ಮಾನ ಪಡ್ಕೊಳ್ತಾ ಇದೆ. ವೈಡ್ ಮುಖೇರವಾಗಿ ತಡೆದ ಖಾತೆ ಆರಂಭನ ಕಾಡ್ತಾ ಇದೆ. ಈ ಹಿಂದೆ ಆಡಿರ್ತಕ್ಕಂಥ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸಿರುವಂತಹ ಎರಡು ತಂಡಗಳು ಮತ್ತೊಂದು ಗೆಲುವಿಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಬ್ಲಾಕ್ ಡ್ರಾಗನ್ಸ್ ವರ್ಸಸ್ ಚಿಕ್ಕಮಗಳೂರು GBC. ವಿಕಾಸ್ ಬಿಟ್ಟದ ಚೆಂಡು ನೆಟ್ಟನೇರ ಹೊಡೆತ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದೋಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದೋಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ 2ಕ್ಕೆ ತಲುಪ್ತಾ ಇದೆ. ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಇವರೊಂದು ಸಾರ್ಥದಲ್ಲಿ ಮುಂದಾಳತ್ವದಲ್ಲಿ ಸಾಗ್ತಾ ಇರುವಂತಹ ದಾಖಲೆ ಮಾಡಿದ 4 ದಿನಗಳ ಹಗಲು ರಾತ್ರಿಯ ವ್ಯವಸ್ಥಿತವಾಗಿರುವ ಪಂದ್ಯಾಕೂಟ KVR ಜೂನಿಯರ್ಸ್ ಕಪ್ 2025. ಆಸಿಫ್ ಮತ್ತು ಅಸ್ಗರ್ ಸಾರ್ಥದಲ್ಲಿ CR7 ಅಫಿಷಿಯಲ್. ಈ ಪಂದ್ಯಾಕೂಟದ ನೇರ ಪ್ರಸಾರ ಬಿತ್ತರಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಳಸುವಂತಹ ಸ್ಟಂಪ್ ಮೈಕ್ ಆ ಒಂದು ತಂತ್ರಜ್ಞಾನವನ್ನು ಕೂಡ ಈ ಟೂರ್ನಮೆಂಟ್ ಅಲ್ಲಿ ಬಳಸ್ತಾ ಇರುವಂತಹ CR7 ಅಫಿಷಿಯಲ್. 2 for the no loss. ಬೇರಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ತನ್ಮೂಲಕ ಡೀಪ್ ಪಾಟ್ ಸೀಮಾರೆ ಕ್ಯಾಚರ್ ಕ್ರಮಿಸ್ತಾರೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ. ಈ ರಣವೇಗ ಭರ್ಜರಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಲೆಗಪ್ಪರ್ ಕಾಯಕದಲ್ಲಿ ಪ್ರಮೋದ್ ಫ್ರಮ್ ವೈಟ್ ಫೀಲ್ಡ್. ಸಿಲಿಕಾನ್ ಸಿಟಿ ಬೆಂಗಳೂರು ಪರಿಸರದ ಮಾತಾಡುವ ಯಶಸ್ವಿ ನಿರ್ಣಾಯಕರು ಕೂಡ. 6ಕ್ಕೆ ನೋ ಲಾಸ್. ಬೇರೋಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಸುಲಭ ಸಾಧ್ಯ. ಕ್ಯಾಚ್ ಅಲ್ಲ, ಸೀಮಾರೆ ಕ್ಯಾಚ್ ಅಲ್ಲಿ ಪಡ್ಕೊಳ್ತಾ ಇದ್ದಾರೆ. ಮೊದಲ ವಿಕೆಟ್ ಪತನ. 6ಕ್ಕೆ 1. ಕೊನೆ ಎಸೆತ ಬಾಕಿ ಉಳಿತಾ ಇದೆ. ಈ ಹಿಂದಿನ ಎಸೆತದಲ್ಲಿ ಭರ್ಜರಿ ಬೌಂಡರಿ ದಾಖಲಿಸಿದ ಲೆಫ್ಟಿ ಆಟಗಾರ ವಾಪಸ್ ಆಚರಣೆ ಕಾಣ್ತಾ ಇದ್ದಾರೆ. ಮುಂದಿನ ಪಂದ್ಯ ಟಾಸ್ ಅನ್ನು ಜಯಿಸ್ತಾ ಇದ್ದಾರೆ ADCC ತಂಡ. ವಿರುದ್ಧವಾಗಿ ವೆಂಕಿ 11 ಪಂದ್ಯವನ್ನು ಆಡ್ತಾ ಇದ್ದಾರೆ. ಹೊಸ ಆಟಗಾರ ಶಿವ ಎಂಟರ್ನ ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಓವರ್ ಅಂತಿಮ ಎಸೆತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪವರ್ ಪ್ಲೇ ಹಂತದ ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ ದಿ ಫಸ್ಟ್ ಓವರ್. ಸ್ಕೋರ್ ಗೋಸ್ ಆನ್ 6 ಫಾರ್ ದಿ ಲಾಸ್ ಆಫ್ 1. 6ಕ್ಕೆ ಪ್ರಾಮುಖ್ಯತೆ. ಮೊದಲ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇರುವಂತಹ ತಂಡ ರಾಜ್ಯ ಟೆನಿಸ್ ಬಾಲ್ ಟೂರ್ನಿ ಒಂದು ಜನಪ್ರಿಯ ತಂಡ. ಮೈಟಿ ಬೆಂಗಳೂರು ಪರವಾಗಿ ಬಹಳಷ್ಟು ಪಂದ್ಯಗಳಲ್ಲಿ ಅತ್ಯುತ್ತಮ ರೀತಿಯ ಆಟವನ್ನು ದಾಖಲಿಸಿದ ಆಟಗಾರ. ಈ ವರ್ಷದ KSPL ಸೀಸನ್ 2ನೇ ಆವೃತ್ತಿಯಲ್ಲಿ ಅತ್ಯುತ್ತಮ ರೀತಿಯ SR ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ಕೂಡ ಮಂಜುನಾಥ್ ಫ್ರಮ್ ವರ್ತೂರು. ನೇರ ನಿರ್ಣಾಯಕ ಬಿಡದಲ್ಲಿ ಕಾಯಕವನ್ನು ಮಾಡ್ತಾ ಇದ್ದಾರೆ. ಸುಂದರ ಆಟವನ್ನು ದಾಖಲಿಸ್ತಾ ಇದ್ದಾರೆ.
ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಎರಡನೇ ಓಟ ದಾಖಲಾತಿನ ಕಾಣಬಲ್ಲ ಪ್ರಯತ್ನಗಳು. ರನ್ಔಟ್ ಮಾಡೋ ಅವಕಾಶ ತರ್ಮೂಲಕ ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಪತನ. ಕಾಪಿನಾಡು ಚಿಕ್ಕಮಗಳೂರಿನ ಮತ್ತೋರ್ವ ಯುವ ಆಟಗಾರ ರನ್ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ಎರಡನೇ ವಿಕೆಟ್ಸ್ ಪತನ ಕೂಡ. ರಾಜೇಶ್ ವಿಕೆಟ್ಸ್ ಪತನ. ಶಾಹಿರ್ ಇಲ್ಲಿ 4ನೇ ಕ್ರಮಾಂಕದಲ್ಲಿ ಎಂಟ್ರನ್ನ ಪಡ್ಕೊಳ್ತಾ ಇರುವಂತಹ ಆಟಗಾರ. ಬರೋಬ್ಬರಿ 80 ತಂಡಗಳು 800ಕ್ಕೂ ಹೆಚ್ಚಿನ ಜನ ಕ್ರೀಡಾಪಟುಗಳಲ್ಲಿ ಪಲಾಟವನ್ನು ಆಡ್ತಾ ಇದ್ದಾರೆ KVR ಜೂನಿಯರ್ಸ್ ಟ್ರೋಫಿಗಾಗಿ. ಮಂಜು ಎಸ್ತದ ಚೆಂಡು, ಲೋವರ್ ಫುಟ್ ಚೆಂಡು ಸುರಕ್ಷಿತವಾದ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ಶಾಹಿರ್ಗೆ ಬಿಟ್ಟದ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ನಡುವೆ ಈಗ ಡಾಟ್ ಬಾಲ್ ಸೇರ್ಪಡೆ ಮುಂದುವರೆಗೆ ಕಾಣ್ತಾ ಇದೆ. ಇತ್ತೀಚಿನ ವರ್ಷಗಳ ಹೊಸ ಆವಿಷ್ಕಾರ, ಹೊಸ ಶೈಲಿ, ರಿವರ್ಸ್ ಶಾಟ್ ಮುಖಾಂತರವಾಗಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇರುವಂತಹ ದಾಂಡುಗಾರ. 4ನೇ ಬಾರಿ ಎಸೆದ ಚೆಂಡು ನೋ ಮ್ಯಾಚ್ ಲ್ಯಾಂಡ್ ಅನ್ನು ಕಾಣ್ತಾ ಇದೆ. ಕವರ್ಸ್ ಮೇಲ್ಭಾಗದಲ್ಲಿ ಒಂದು ಓಟ, ಎರಡನೇ ಓಟ ಕೂಡ ಸುರಕ್ಷಿತ ರೀತಿಯಲ್ಲಿ ದಾಖಲಾತಿ ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆ. ಲಾಸ್ಟು 10ಕ್ಕೆ ತಲುಪ್ತಾ ಇದೆ. ಚಿಕ್ಕಮಗಳೂರು GBCಯ ಮೊತ್ತ ಕೂಡ. ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ವೇಗದ ಚೆಂಡು ತೀರಾ ಕೆಳ ಕ್ರಮದಲ್ಲಿ ಸಾಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ 10ರಲ್ಲೇ ಸಹಿತವನ್ನು ಕಾಣ್ತಾ ಇರುವಂತ ಚಿಕ್ಕಮಗಳೂರು GBC ಮೊತ್ತ. ಲಾಸ್ಟ್ ಬಾಲ್. ತೀರಾ ಶಾರ್ಟ್ ಆಗಿರೋ ಚೆಂಡು ಪುಲ್ ಮಾಡೋದ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2ನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮೊದಲ 12 ಚೆಂಡನ್ನು ಎದುರಿಸಿರುವಂತಹ ಚಿಕ್ಕಮಗಳೂರು GBC ತಂಡ 11 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪ್ರಾಮುಖ್ಯತೆಯ ಮೊದಲ ಫ್ರಂಟ್ ಲೈನ್ ಆಟಗಾರರು 2 ವಿಕೆಟ್ ಅನ್ನ ಆಘಾತವನ್ನ ಕಂಡಿರುವಂತಹ ತಂಡ. ಇಲ್ಲಿ ಅಂತಿಮ 12 ಎಸ್ಗಳ ಆಟ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರ ಕಾದ್ ನೋಡಬೇಕಾಗಿದೆ. ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಇವರನ್ನು ಸಾರ್ಥಲ್ಲಿ ಸಾಕ್ತಾ ಇರುವಂತಹ ದಾಖಲೆ ಮಾಡಿದ ಪದಾಕೂಟ. ವೆಂಕಟೇಶ್ ರೆಡ್ಡಿ ಬಾಬು ಜೊತೆಗೆ ಪವನ್ ರೆಡ್ಡಿ, ಹರೀಶ್ ಮತ್ತು ಶೇಖರ್ ಕಿರಣ್ ಜೊತೆಗಾಗಿ ಸಂತೋಷ್, MTU ಅಜಯ್, ಸಾಗರ್ ಅಜಯ್, VK ಶ್ರೀನಿವಾಸ್, ಮಂಜು, ಪುಟ್ಟ, ಮದನ್, ದಿಲೀಪ್ ಮತ್ತು ಜಯಂತ್ ಇವರೆಲ್ಲರ ಒಂದು ಸಾರ್ಥಲ್ಲಿ ಸಾಕ್ತಾ ಇರುವಂತಹ ದಾಖಲೆ ಮಾಡಿದ 4 ದಿನಗಳ ಹಗಲು ರಾತ್ರಿಯ ವ್ಯವಸ್ಥಿತವಾದ ಪಂದ್ಯಾಕೂಟ. ಸುಭಾಷ್ ಎಸೆದ ಚೆಂಡು 1 ಓಟಗಳಿಗೆ ಮಾತ್ರ ಸೀಮಿತವಾಗ್ತಾ ಇದೆ. ಈ ನಡುವೆ ಒಂದು ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತರದ ಮೊತ್ತ ಕೂಡ 13 ಓಟಗಳಿಗೆ ತಲುಪ್ತಾ ಇದೆ. 13ರ ಒಂದು ಮೊತ್ತವನ್ನ ದಾಖಲಿಸಿರುವ ತಂಡ 3ನೇ ಓವರ್ ಚಾತಿಯಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಚಿಕ್ಕಮಗಳೂರು GBC ವರ್ಸಸ್ ಬ್ಲಾಕ್ ಡ್ರಾಗನ್ಸ್. ಬೇಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬೀಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಫುಲ್ ಶಾಟ್ ದಾಖಲಾತಿ ಕಾಣಬಲ್ಲ ಪ್ರಯತ್ನ ತನ್ಮೂಲಕ
ಡೀಪ್ ಸ್ಕ್ವಾಲಾಕ್ ಸೀಮರಕ್ಕೆ ಅಚಾನಕ್ ಕ್ರಮಿಸ್ತಾರೆ ಬೌಂಡ್ರಿ. ಸುಂದರತೆ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ತಡದ ಮೊತ್ತ 17. ಲಾಸ್ಟು ಎರಡು ಎಸೆತಗಳ ಆಟ ಬಾಕಿ ಉಳಿತಾ ಇದೆ. ಬೇಯಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ನಡುವೆ ಈಗ ಡಾಟ್ ಬಾಲ್ ಸೇರ್ಪಡೆ ಮುಂದಕ್ಕೆ ಕಾಣ್ತಾ ಇದೆ. ತೃತೀಯ ಓವರ್ ಚಾಲ್ತಿಯಲ್ಲಿ ಅಂತಿಮ ಒಂದೆಸೆತ ಮಾತ್ರ ಬಾಕಿ ಉಳಿತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಪರಿಸರ ವರ್ತೂರು ಪರಿಸರದ ಆಟಗಾರರು ವಿರುದ್ಧವಾಗಿ ಹೋರಾಟವನ್ನು ಆಡ್ತಾ ಇದ್ದಾರೆ. ಕಾಪಿನಾಡು ಚಿಕ್ಕಮಗಳೂರು ಜಿಲ್ಲೆ ಆಟಗಾರರು. ಹೊರ ತೀರ್ಪಿನ ಸೂಚನೆ ಬರ್ತಾ ಇದೆ. ವೈಡ್ ಬಾಲ್ ಔಟ್ ಸೈಡ್ ಆಫ್ ಸ್ಟಾಪ್ ಮುಖಾಂತರವಾಗಿ ವೈಡ್ ಬುಕೇರ್ ಬಗ್ಗೆ ಒಂದೊಡ್ಡ ಹೆಚ್ಚುವರಿಗೆ ಅವಕಾಶ ಮಾಡಿಕೊಟ್ರು. ತಡದ ಮೊತ್ತ 18 ಓಟಗಳು. ಬೇಯಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ತಡದ ಮೊತ್ತ ಕೂಡ 19. ಪ್ರಥಮ ಇನ್ನಿಂಗ್ಸ್ ನಲ್ಲಿ 18 ಎಸೆತಗಳ ಮುಂದೆ 19 ಮೊತ್ತವನ್ನು ದಾಖಲಿಸಿರುವಂತಹ ತಂಡ. ಅಂತಿಮ 6 ಎಸೆತಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಕಾದು ನೋಡಬೇಕಾಗಿದೆ. SR ಗಬಾದಲ್ಲಿ ಸ್ಟಾಲಿನ್ 19 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಕಳೆದ ಪಂದ್ಯದಲ್ಲಿ ಬ್ಲಾಕ್ ಡ್ರ್ಯಾಗನ್ಸ್ ತಡದ ಪರವಾಗಿ ತಡದ ಗೆಲುವಿನಲ್ಲಿ ಪ್ರಾಮುಖ್ಯತೆ ಪಾತ್ರವನ್ನು ವಹಿಸಿದ ಆಟಗಾರ ಕೂಡ ಸ್ಟಾಲಿನ್. ಮೊದಲ ಎಸೆತ ಫುಲ್ ಶಾಟ್ ದಾಖಲಾದರೆ ಕಾಣಬಲ್ಲ ಪ್ರಯತ್ನಗಳು. ಡೀಪ್ ಸ್ಕೋರ್ ಬೆಲ್ಬಾದಲ್ಲಿ ಕ್ಷೇತ್ರ ಸಾಗ್ತಾ ಇದೆ. ಒಂದೋಟ, ಎರಡನೇ ಓಟವನ್ನು ಕೂಡ ದಾಖಲಿಸ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ. ತಡದ ಮೊತ್ತ ಕೂಡ 21ಕ್ಕೆ ತಲುಪ್ತಾ ಇದೆ. 21. ಸ್ಟಾಲಿನ್ ಟು ಸಾಹಿದ್. ಅಂತಿಮ 5 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಎರಡನೇ ಬಾರಿ ಎಸ್ತಂದ ಚೆಂಡು ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಲೋವರ್ ಫುಲ್ ಟಾಸ್ ಚೆಂಡು. ಚೆಂಡನ್ನು ಗಮನಿಸಿ ಬ್ಯಾಟರ್ ಬೀಸಿದ್ರೆ ಬೌಂಡ್ರಿ ಅಥವಾ ಸಿಕ್ಸರ್ ದಾಖಲಿಸೋದ ಪ್ರಯತ್ನ ಮಾಡಬಹುದಾಗಿತ್ತು. ಇಲ್ಲಿ ಆಟಗಾರ ಕಂಪ್ಲೀಟ್ ಬಿಟನ್. ಲಾಸ್ಟ್ 4 ಬಾಲ್ ಟು ಗೋ. ಇನ್ನಿಂಗ್ಸ್ ಅಂತಿಮ 4 ಎಸೆತ. ಮೂರನೇ ಬಾರಿ ಹೆಸರ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದು ಕ್ಯಾಚ್ ಪಡೆದ ಪ್ರಯತ್ನ ತರ್ಮಲಕ ನಂಬಲ ಸಾಧ್ಯ ರೀತಿಯಲ್ಲಿ ಈಗ ಕ್ಯಾಚರ ಕೈ ಚೆಲ್ಲಿದ್ರು. 2 ಕ್ಷೇತ್ರಶಿಖರ ಅವಕಾಶವಿತ್ತು. 2 ಅವಕಾಶ ಕೂಡ ಕೈ ತಪ್ಪುವ ಪರಿಸ್ಥಿತಿ. 23ಕ್ಕೆ ತಲುಪ್ತಾ ಇದೆ. ನಾಲ್ಕನೇ ಬಾರಿ ಎಸ್ತನ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ತರ್ಮಲಕ ಶಾರ್ಟ್ ಲೆಗ್ ಬೆಲ್ ಬಾದಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಶಾಹಿದ್ ವಿಕೆಟ್ಸ್ ಪತನ. ಚಿಕ್ಕಮಗಳೂರು ಜಿಪಿಸಿ ತಂಡದ ಮತ್ತೊಬ್ಬ ಯಶಸ್ವಿ ಆಟಗಾರ ಶಾಹಿದ್ ವಾಪಸ್ ಆತಿ. ಹೊಸ ಆಟಗಾರ ಅಕ್ಷಯ್. ಅಂತಿಮ 2 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಟು ಗೋ. ಸ್ಟಾಲಿನ್ ಟು ಅಕ್ಷಯ್. ತಡದ ಮೊತ್ತ 23, 23. ಸ್ಟಾಲಿನ್ ಎಸೆದ ಚೆಂಡು ಬೀಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. 1 ಓಟಗಳಿಗೆ ಮಾತ್ರ ಸ್ಟಾಲಿನ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ವರ್ತೂರು ಪರಿಸರ ಕಂಡಿರ್ತಕ್ಕಂಥ ಮತ್ತೊಬ್ಬ ಯಶಸ್ಸಿನ ಬೌಲರ್ ಕೂಡ ಸ್ಟಾಲಿನ್. ಲಾಸ್ಟ್ 1 ಬಾಲ್. ತಡದ ಮೊತ್ತ 24. ಅಂತಿಮ ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಸ್ಟಾಲಿನ್ ಟು ಶಿವು.
ಅಂತಿಮ ಎಸೆತ ಬೀಸೋನ ಪ್ರಯತ್ನ ಮಾಡಿದ್ರು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಡ್ತಾ ಇದೆ. ಎರಡನೇ ಓಟ ರನ್ಔಟ್ ರೂಪದಲ್ಲಿ ಈಗ ಇನ್ನಿಂಗ್ಸ್ ಮುಕ್ತಾಯ. 25 ಓಟವನ್ನು ದಾಖಲಿಸ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಬಿಸಿ ತಂಡ. 26 ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ ಬ್ಲಾಕ್ ಡ್ರ್ಯಾಗನ್ಸ್. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ. ಟಾರ್ಗೆಟ್ಸ್ 26 ಓಟಗಳು. ಅಲ್ಲಿ ಆರಂಭಿಕದ ಆಟಗಾರರು ಬ್ಯಾಟ್ಸ್ಮನ್ ಬ್ಯಾಟರ್ ಆದಷ್ಟು ಬೇಗ ಅಖಾಡದೊಳಗೆ ಎಂಟ್ರಿನ ಪಡ್ಕೊಳ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಬ್ಲಾಕ್ ಡ್ರ್ಯಾಗನ್ಸ್ ಆರಂಭಿಕ ದಾಟಗಾರರ ಎಂಟ್ರಿನ ಪಡ್ಕೊಳ್ಬೇಕು. 26 ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ. ಚಿಕ್ಕಮಗಳೂರು ಜಿಲ್ಲೆಯ ಯುವ ಆಟಗಾರ ಒಂದು ನೆಚ್ಚಿನ ತಂಡ ಕೂಡ ಜಿಬಿಸಿ ಚಿಕ್ಕಮಗಳೂರು. ವರ್ತೂರು ಪರಿಸರದ ನೆಚ್ಚಿನ ಆಟಗಾರ ಒಂದು ತಂಡ ಕೂಡ ಬ್ಲಾಕ್ ಡ್ರ್ಯಾಗನ್ಸ್. 24 ಎಸೆತ 26 ಓಟಗಳ ಅವಶ್ಯಕತೆ. ಗೆಲ್ಲಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯ ಪಂದ್ಯಾಕೂಟ. ಇಲ್ಲಿ ನಾಕೌಟ್ ಮಾದರಿಯ ಪಂದ್ಯಗಳು ಮುಂದುವರಿಕೆ ಕಾಡ್ತಾ ಇದೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇರುವಂತಹ ದಾಖಲೆ ಮಾಡಿದ ಐತಿಹಾಸಿಕ ಪಂದ್ಯಾಕೂಟ ವರ್ತೂರು ಹೃದಯ ಭಾಗದಲ್ಲಿ ಹೈಸ್ಕೂಲ್ ಕ್ರೀಡಾಂಗಣದಲ್ಲಿ ಸಾಗ್ತಾ ಇದೆ. 800ಕ್ಕೂ ಹೆಚ್ಚಿನ ಕ್ರೀಡಾಪಟುಗಳಲ್ಲಿ ಹೋರಾಟವನ್ನು ಆಡ್ತಾ ಇದ್ದಾರೆ ಕೆವಿಆರ್ ಜೂನಿಯರ್ಸ್ ಟ್ರೋಫಿಗಾಗಿ. ವಿವೇಕ್ ಮತ್ತು ಶಶಿ ಆರಂಭಿಕ ಆಟಗಾರರು. ಮೊದಲ ಓವರ್ಗಾಗಿ ಅಕ್ಷಯ್ ಚಿಕ್ಕಮಗಳೂರು ಎಕ್ಸ್ಪ್ರೆಸ್ ಆರಂಭಿಕವರೆಗಾಗಿ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಅಕ್ಷಯ್ ಬಿಟ್ಟದ ಮೊದಲ ಎಸೆತ ಫುಲ್ ಶಾಟ್ ದಾಖಲಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಬಾಸ್ ಲಾಡರ್ ಕಾಡ್ತಾ ಇದೆ ಚೆಂಡು. ಲಾಗ್ ಲೆಗ್ ಸೀಮರೇಖೆ ಹಚ್ಚಿದಲ್ಲಿ ಈಗ 2 ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಬ್ಲಾಕ್ ಡ್ರ್ಯಾಗನ್ಸ್ ಖಾತೆ ಕೂಡ ಮೊದಲ ಎಸೆತಲ್ಲಿ ಆರಂಭ ಕಾಣ್ತಾ ಇದೆ. ತಡದ ಮೊತ್ತ 2. 24 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಅಕ್ಷಯ್ ಬಿಟ್ಟಂತ ಚೆಂಡು ಮತ್ತೆ ಫುಲ್ ಶಾಟ್ ದಾಖಲಿಸಿದ ಪ್ರಯತ್ನ ಮಾಡಿದ್ರು. ಗ್ಯಾಪ್ ಶಾಟ್ ದಾಖಲಾತಿ ಕಾಣಬಲ್ಲ ಪ್ರಯತ್ನಗಳು. ಸೀಮಾರೇಖೆ ಹಚ್ಚಿದ ಅಂತಿಮ ಕ್ಷಣದಲ್ಲಿ ಈಗ ಬಹಳ ಶತ್ರುದ ಬರ್ತದೆ. ಕ್ಷೇತ್ರ ಶಣ ಸಾಕ್ತಾ ಇದೆ. ಬೌಂಡರ್ ಅಳಾಯಿಸ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ಮುಖ್ಯವಾಗಿ ತಡದ ಮೊತ್ತ ಕೂಡ 4ಕ್ಕೆ ತಲುಪ್ತಾ ಇದೆ. 4 ಓಟವನ್ನು ದಾಖಲಿಸ್ತಾ ಇರುವಂತ ತಂಡ. ತೀರಾ ಶಾರ್ಟ್ ಆಗಿರೋ ಚೆಂಡು ಮತ್ತೆ ಪುಲ್ ಮಾಡೋದ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದೊಡ್ಡ ಸೇರ್ಪಡೆ ಮುಖ್ಯವಾಗಿ ತಡದ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಆರಂಭಿಕ ಆಟಗಾರರು ಶಶಿ ಜೊತೆಗಾಗಿ ವಿವೇಕ್
ಮೊದಲ ಓವರ್ನಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇರುವಂತ ಅಕ್ಷಯ್. ಲೋ ಸ್ಕೋರಿಂಗ್ ಚೇಸ್ ಪಂದ್ಯ, ಡಾಟ್ ಬಾಲ್ಗಳ ಸೇರ್ಪಡೆ ಕಾಡಲೇಬೇಕಾದ ಅನಿವಾರ್ಯತೆ ಪರಿಸ್ಥಿತಿಯ ಪಂದ್ಯ. ಅಕ್ಷಯ್ ಬಿಟ್ಟದ ಚೆಂಡು, ಪುಲ್ ಶಾಟ್ ದಾಖಲಾದರೆ ಕಡಬಲ ಪ್ರಯತ್ನ ತನ್ಮೂಲಕ ಕೌಕರ್ ಸೀಮರೆಗೆ ಹಚ್ಚಿದಲ್ಲಿ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪ್ರತಿ ಚೆಂಡಲ್ಲೂ ಕೂಡ ಒಂಟಿ ಅವಳಿ ಓಟದ ಮುಖಾಂತರವಾಗಿ ಓಟವನ್ನು ದಾಖಲಿಸ್ತಿರುವಂತ ಆರಂಭಿಕ ಆಟಗಾರ ವಿವೇಕ್ ಮತ್ತು ಶಶಿ. ತಡದ ಮೊತ್ತ 7ಕ್ಕೆ ತಲುಪ್ತಾ ಇದೆ. 20 ಎಸೆತ, 19 ಓಟಗಳ ಅವಶ್ಯಕತೆ. ಲಾಸ್ಟ್ ಬಾಲ್ ಅಕ್ಷಯ್ ಟು ಶಶಿ. 5ನೇ ಬಾರಿ ಹೆಸರಿನ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಅಕ್ಷಯ್ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಅಕ್ಷಯ್ ಹೆಸರ ಚೆಂಡು ಸ್ವಿಚ್ ಇಟ್ ಮಾಡೋದು ಪ್ರಯತ್ನ ಮಾಡಿದ್ರು, ಕ್ಯಾಚ್ ಮಾಡೋ ಅವಕಾಶವಿತ್ತು. ಸುಲಭದ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು ಚಿಕ್ಕಮಗಳೂರಿನ ಕ್ಷೇತ್ರ ರಕ್ಷಕ. ಮೊದಲ ಪಡ್ಕೊಳ್ತಾ ಇರುವಂತ ಆಟಗಾರ. ಈ ನಡುವೆ ಮೊದಲ ಓವರ್ ಮುಕ್ತಾಯ. ಎಂಡ್ ಆಫ್ ದಿ ಫಸ್ಟ್ ಓವರ್, ಸ್ಕೋರ್ ಗೋಸ್ ಆನ್ 8 ಫಾರ್ ದಿ ಲಾಸ್ ಆಫ್ 0. 8ಕ್ಕೆ 0. ಸಮಬಲದ ಹೋರಾಟದ ಪಂದ್ಯ. ಅಂತಿಮ 18 ಎಸೆತ, 18 ಓಟಗಳ ಅವಶ್ಯಕತೆ ಕೂಡ. 18ಕ್ಕೆ 18. ಮೊದಲ ಓವರ್ನಲ್ಲಿ 8 ಓಟಗಳಿಗೆ ಅಕ್ಷಯ್ ಅವಕಾಶ ಮಾಡಿಕೊಟ್ರು. 2ನೇ ಓವರ್ಗಾಗಿ ಅಖಿಲ್ ಫ್ರಮ್ ಚಿಕ್ಕಮಗಳೂರು ಪರಿಚಯ ಮಾಡ್ತಾ ಇದ್ದಾರೆ. ಸೆಕೆಂಡ್ ಓವರ್ ಫಸ್ಟ್ ಬಾಲ್, ಶಶಿ ಆನ್ ಸ್ಟ್ರೈಕ್. ಅಖಿಲ್ ಬಿಟ್ಟಂತ ಚೆಂಡು, ಹೊರ ತೀರ್ಮಾನ ಸೂಚನೆ, +1. 2 ಓಟಗಳ ಸೇರ್ಪಡೆ ದಾಖಲಾತಿ ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ ಇದೆ. 10 ಓಟವನ್ನು ದಾಖಲಿಸಿರುವಂತ ತಂಡ. ಬೀಸುವ ಪ್ರಯತ್ನ ಮಾಡಿದ್ರು, ಮತ್ತೆ ಹೊರ ತೀರ್ಮಾನ ಸೂಚನೆ ಬರ್ತಾ ಇದೆ. ತನ್ಮೂಲಕ +1. ಸೀಮಿತ ಪ್ರದೇಶದಲ್ಲಿ ಚೆಂಡು ಸಾಗ್ತಾ ಇದೆ. ನಡುವೆ ಮತ್ತೆ 2 ಓಟಗಳ ಸೇರ್ಪಡೆ. ಅನಿರೀಕ್ಷಿತ ರನ್ ಸೇರ್ಪಡೆಗಳು ಒಂದಷ್ಟು ಪ್ಲಸ್ ಆಗ್ತಾರೆ ಬ್ಲಾಕ್ ಡ್ರ್ಯಾಗನ್ಸ್ ತಂಡಕ್ಕೆ. ತಡದ ಮೊತ್ತ 12. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಈ ಹಿಂದಿನ 2 ಹೆಸರುಗಳಿದೆ, ಬ್ಯಾಕ್ ಟು ಬ್ಯಾಕ್ +1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದ ಆಟಗಾರ ಇಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇರುವಂತ ಆಟಗಾರರು. ಈ ನಡುವೆ ಡಾಟ್ ಬಾಲ್ ಸೇರ್ಪಡೆ, ಶಶಿ ಓಟವನ್ನು ದಾಖಲಿಸ್ತಾ ಇಲ್ಲ. ಅಂತಿಮ 16 ಎಸೆತ, 14 ಓಟಗಳ ಅವಶ್ಯಕತೆ. 16ಕ್ಕೆ 14. ಸತತ ಡಾಟ್ ಬಾಲ್ಗಳ ಸೇರ್ಪಡೆ ಜೊತೆಗಾಗಿ ವಿಕೆಟ್ ಉರುಳಿಸೋದ ಪ್ರಯತ್ನ ಮಾಡಬೇಕಾಗಿದೆ ಚಿಕ್ಕಮಗಳೂರು ಜಿಪಿಸಿ. ಲೋವರ್ ಫುಟ ಚೆಂಡು, ಬಿರುಸಿನ ಹೊಡೆತವನ್ನ ದಾಖಲಿಸುವಲ್ಲಿ ಮತ್ತೆ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 1 ಓಟ. 2ನೇ ಓಟವನ್ನು ಕೂಡ ದಾಖಲಿಸಿರುವಂತಹ ಬ್ಲಾಕ್ ಡ್ರ್ಯಾಗನ್ಸ್ ಆಟಗಾರ. 2 ಓಟಗಳ ಸೇರ್ಪಡೆ. ತಡದ ಮೊತ್ತ ಕೂಡ 14 ಓಟಗಳಿಗೆ ತಲುಪ್ತಾ ಇದೆ. ಅಂತಿಮ 15 ಎಸೆತ, 12 ಓಟಗಳ ಅವಶ್ಯಕತೆ. 15ಕ್ಕೆ 12 ಬ್ಲಾಕ್ ಡ್ರ್ಯಾಗನ್ಸ್ ತಂಡಕ್ಕೆ. ತೀರಾ ಶಾರ್ಟ್ ಆಗಿರೋ ಚೆಂಡು, ತನ್ಮೂಲಕ 1 ಓಟದ ಸೇರ್ಪಡೆ. ವಾಟ್ ಇಟ್ ಡಿಕ್ಲೇರ್. ಈ ನಡುವೆ ಕೊನೆ 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ 2ನೇ ಓವರ್ನ ಚಾಲ್ತಿಯಲ್ಲಿ.
ತಂಡದ ಮೊತ್ತ 15, 15 ಫಾರ್ ದಿ ಲಾಸ್ ಆಫ್ 0. ಅಂತಿಮ 14ಕ್ಕೆ 11 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. ಅಖಿಲ್ ಎಸೆದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದ ಕ್ಯಾಚ್ ಬಿಡೋದ ಪ್ರಯತ್ನ ತನ್ಮೂಲಕ ಈ ನಡುವೆ ಈಗ 2 ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. 2D ಡಿಕ್ಲೇರ್. ಅದೃಷ್ಟ ಕಂಪ್ಲೀಟ್ ಈಗ ಬ್ಲಾಕ್ ಡ್ರ್ಯಾಗನ್ಸ್ ಪರವಾಗಿ ಸಾಗ್ತಾ ಇದೆ. ತಂಡದ ಮೊತ್ತ 17, ಅಂತಿಮ 13 ಎಸೆತ, 9 ಓಟಗಳ ಅವಶ್ಯಕತೆ. ಸೆಕೆಂಡ್ ಓವರ್ ಲಾಸ್ಟ್ ಬಾಲ್. ಅಖಿಲ್ ಬಿಟ್ಟದ ಚೆಂಡು ಫುಟಾಸಾಗಿ ಬೀಳ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಇಲ್ಲಿ ಮತ್ತೆ 2 ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆ. ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಆರಂಭಿಕ ಹಾತಲ್ಲೇ ಬಹಳಷ್ಟೊಂದು ಸುರಕ್ಷಿತವಾದ ಜೊತೆಟವನ್ನು ಆಡ್ತಾ ಇರುವಂತಹ ಆಟಗಾರರು ವಿವೇಕ್ ಮತ್ತು ಶಶಿ. 5ರ ಒಂದು ವೈಯಕ್ತಿಕ ಮೊತ್ತದಲ್ಲಿ ವಿವೇಕ್ ಬ್ಯಾಟ್ ಅನ್ನು ಬೀಸ್ತಾ ಇದ್ದಾರೆ. 6ರ ಒಂದು ವೈಯಕ್ತಿಕ ಮೊತ್ತದಲ್ಲಿ ಶಶಿ ಬ್ಯಾಟ್ ಅನ್ನು ಬೀಸ್ತಾ ಇದ್ದಾರೆ. ಅಂತಿಮ 12 ಎಸೆತ, 7 ಓಟಗಳ ಅವಶ್ಯಕತೆ ಬ್ಲಾಕ್ ಡ್ರ್ಯಾಗನ್ಸ್ ತಂಡಕ್ಕೆ. 12ಕ್ಕೆ 7 ಇನ್ನೂ ಕೂಡ ಜಯಕ್ಕಾಗಿ ಬರಬೇಕಾಗಿದೆ. ಮೈಶಾಕ್ ಬಿಟ್ಟಂತ ಮೊದಲ ಎಸೆದ ವೇಗದ ಎಸೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಪರಿಸರ ಮತ್ತೊಬ್ಬ ಯುವ ಪ್ರತಿಭೆ ಮೈಶಾಕ್. ಮೊದಲ ಎಸೆದ ಡಾಟ್ ಬಾಲ್. ಮೈಶಾಕ್ ಬಿಟ್ಟಂತ ಚೆಂಡು ಲೆಗ್ ಬಾಯ್ ಸೂಚನೆ ಡಾಟ್ ಬಾಲ್. ಅಂತಿಮ 10 ಎಸೆತ, 7 ಓಟಗಳ ಅವಶ್ಯಕತೆ. 10ಕ್ಕೆ 7 ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಬೇರಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ರೆ ಔಟರ್ ಹೆಡ್ಸ್ ತನ್ಮೂಲಕ 1 ಓಟದ ಸೇರ್ಪಡೆ. 1 ಓಟಕ್ಕಷ್ಟೇ ಸೀಮಿತ. ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. 9ಕ್ಕೆ 6. ವಿವೇಕ್ ಬಿಟ್ಟದ ಚೆಂಡು ಪ್ಯಾಡ್ ಮೇಲೆ ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಡುವೆ ಈಗ ಡಾಟ್ ಬಾಲ್ ಸೇರ್ಪಡೆ. 8 ಎಸೆತ, 6 ಓಟಗಳ ಅವಶ್ಯಕತೆ ಕೂಡ. ಮೈಶಾಕ್ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸುಂದರ್ ತೆಸ್ತ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್. ದಾಟಗಾರ ಮೇಲೆ ಪ್ರೆಸರ್ ಬಿಲ್ಡ್ ಮಾಡ್ತಾ ಇರೋ ತೆಸ್ತಗಾರ ಮೈಶಾಕ್. ಕಂಪ್ಲೀಟ್ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ದಾಖಲಿಸೋದ ಪ್ರಯತ್ನ ಮತ್ತೆ ಮೇಲೆಗಡೆ ಪಡ್ಕೊಳ್ತಾ ಇರಬಹುದು ಚಿಕ್ಕಮಗಳೂರು ಜಿಪಿಸಿ. 7 ಎಸೆತ, 6 ಓಟಗಳ ಅವಶ್ಯಕತೆ. 7ಕ್ಕೆ 6. ಮೈಶಾಕ್ ಬಿಟ್ಟರ ಚೆಂಡು ಬಿರುಸಿನ ಹೊಡೆತ ದಾಖಲಾತಿನ ಕಾಣಬಲ್ಲ ಪ್ರಯತ್ನಗಳು. ಲಾಗ್ ಆಫ್ ಬೆಲ್ಬಾದಲ್ಲಿ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಪ್ರಸ್ತುತ ಮೊದಲ 3 ಓವರ್ಗಳ ಮುಕ್ತಾಯ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 21ಕ್ಕೆ ನೋ ಲಾಸ್. ಅಂತಿಮ 6 ಎಸೆತ, 5 ಓಟಗಳ ಅವಶ್ಯಕತೆ ಕೂಡ. ಕೊನೆ ಓವರ್ಗೆ ಸಾಗ್ತಾ ಇರುವಂತಹ ಪಂದ್ಯ. 26ರ ಒಂದು ಮೊತ್ತವನ್ನು ಚೇಸ್ ಮಾಡ್ತಿರುವಂತಹ ತಂಡ ಬ್ಲಾಕ್ ಡ್ರ್ಯಾಗನ್ಸ್. ನೋ ಲಾಸ್ ನಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಅಂತಿಮ ಓವರ್ಗಾಗಿ ಶಾಕೀರ್ ಡೆತ್ ಓವರ್ ಸ್ಪೆಷಲಿಸ್ಟ್ ಕಾಪಿನಾಡು ಪರಿಸರ ಮತ್ತೊಬ್ಬ ಯಶಸ್ಸಿನ ಬಾಲರ್ ಕೂಡ. 6ಕ್ಕೆ 5. ಸ್ಟ್ರೈಕ್ ನಲ್ಲಿ ವಿವೇಕ್ ಬ್ಲಾಕ್ ಡ್ರ್ಯಾಗನ್ಸ್ ನ ಭರವಸೆ ದಾಟಗಾರ. 6ಕ್ಕೆ 5 ಓಟಗಳು ಬರಬೇಕಾಗಿದೆ. ಮೊದಲ ಎಸೆತ, ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆ. 5 ಎಸೆತ, 5 ಓಟಗಳು ಬರಬೇಕಾಗಿದೆ. 5 ಎಸೆತ, 5 ಓಟಗಳ ಅವಶ್ಯಕತೆ. ರೋಚಕ ಪಂದ್ಯ ಸಾಗ್ತಾ ಇದೆ. ಶಾಕೀರ್ ಬಿಟ್ಟದ ಚೆಂಡು ಫುಲ್ಟಾಸ್ ಆಗಿ ಬೀಳ್ತಾರೆ. ಗ್ಯಾಪ್ ಶಾಟ್ ದಾಖಲಾತಿನ ಕಾಣಬಲ್ಲ ಪ್ರಯತ್ನ. ತನ್ಮೂಲಕ ಡೀಪ್ ಎಕ್ಸ್ಟ್ರಾ ಕವರ್ ಸೀಮರೆ ಕ್ಯಾಚರ್ ಕ್ರಮಿಸ್ತಾರೆ. ಬೌಂಡ್ರಿ. ವಿವೇಕ್ ಇಲ್ಲಿ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ. ಕಂಪ್ಲೀಟ್ ಪಂದ್ಯದ ಚಿತ್ರಣ ಬದಲಾಗ್ತಾ ಇದೆ.
ಈ ನಡುವೆಗ ಪಂದ್ಯ ಬ್ಲಾಕ್ ಡ್ರ್ಯಾಗನ್ಸ್ ಪರವಾಗಿ ಸಾಗ್ತಾ ಇದೆ. ಅಂತಿಮ 4 ಎಸೆತ ಗೆಲುವಿಗಾಗಿ 1 ಓಟಗಳ ಅವಶ್ಯಕತೆ. 4 ಎಸೆತ 1 ಓಟಗಳ ಅವಶ್ಯಕತೆ. ಶಾಕಿರ್ ಬಿಟ್ಟದ ಚೆಂಡು ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ವೈಡ್ ಮುಖೇರವಾಗಿ ಪಂದ್ಯ ಮುಕ್ತಾಯವನ್ನು ಕಾಡ್ತಾ ಇದೆ. ಅಲ್ಲಿ ಬ್ಲಾಕ್ ಡ್ರ್ಯಾಗನ್ಸ್ ತಂಡ ಗೆಲುವನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಹಾಗಾದ್ರೆ ಚಿಕ್ಕಮಗಳೂರು ಜಿಬಿಸಿ ತಂಡದ ಎಲ್ಲ ಆಟಗಾರರು ಕೂಡ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದಾವೆ. ಕಾಪಿನಾಡು ಪರಿಸರದ ಬಂದು ಈ ಒಂದು ಬೆಂಗಳೂರು ಪರಿಸರದ ವರ್ತೂರು ಕ್ರೀಡಾಂಗಣದಲ್ಲಿ ಸಾಗಿರುವಂತಹ ದಾಖಲೆ ಮಾಡಿದ ಪರ್ಯಾಟದಲ್ಲಿ ತಮ್ಮದೇ ತಂಡವನ್ನು ಕಟ್ಟಿಕೊಂಡು ಪರ್ಯಾಟವನ್ನು ಆಡಿರುವಂತಹ ಕಾಪಿನಾಡು ಪರಿಸರದ ಚಿಕ್ಕಮಗಳೂರು ತಂಡದ ಎಲ್ಲ ಆಟಗಾರರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ಸಲ್ಲಿಸ್ತಾ KVR ಜೂನಿಯರ್ಸ್ ಟ್ರೋಫಿ 2025 ಟೂರ್ನಮೆಂಟ್ ಆಯೋಜಕ ಪರವಾಗಿ ನಿಮಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾವೆ. ಹಾಗೆ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಆಟಗಾರ ವಿವೇಕ್, ಪಂದ್ಯದ ಗೆಲುವಿನಲ್ಲಿ ಪ್ರಾಮುಖ್ಯತೆಯ ಪಾತ್ರವನ್ನು ವಹಿಸಿದ ಆಟಗಾರ ಬ್ಲಾಕ್ ಡ್ರ್ಯಾಗನ್ಸ್ ಆಟಗಾರ ವಿವೇಕ್ ವೇದಿಕೆ ಹತ್ರ ಬಂದು ಪಂದ್ಯ ಪುರುಷೋತ್ತಮ ಪ್ರಶ್ನೆಯನ್ನು ಪಡ್ಕೊಳ್ಳಿ ಎಂಬುದಕ್ಕೆ ಕೇಳಿಕೊಳ್ತಾ ದಿನದ ಮತ್ತೊಂದು ಪಂದ್ಯ ಮುಂದುವರಿಕೆ ಕಾಣಬೇಕಾಗಿದೆ. ಪಂದ್ಯ ಕೂಡ ವೀಕ್ಷಣೆ ಇರತಕ್ಕಂಥ ವರ್ತೂರು ಪರಿಸರದ ಎಲ್ಲ ಕ್ರೀಡಾ ಪ್ರೇಕ್ಷಕ ಅಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ನಮ್ಮ KVR ಜೂನಿಯರ್ಸ್ ಟ್ರೋಫಿ 2025 ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ಆತ್ಮೀಯ ಸ್ವಾಗತ ಬಯಸ್ತಾ ಮುಂದಿನ ಪಂದ್ಯ ಮುಂದುವರಿಕೆ ಕಾಣಬೇಕಾಗಿದೆ. ಆದಿ ಸಿಸಿ ವಿರುದ್ಧವಾಗಿ ಪಂದ್ಯವನ್ನು ಆಡ್ತಾರೆ ವೆಂಕಿ 11. ಇಲ್ಲಿ ಮತ್ತೆ ವೀಕ್ಷಕ ಬದಲಾವಣೆ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಉಮೇಶ್ ಮೆಂಡಾರ್ ಫ್ರಮ್ ಕಳಸ. ಇವಾಗ ನಾಳೆ